ಪತ್ರ ಬರಹಗಾರರ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು. ಇಲ್ಲದಿದ್ದರೆ ಡಿಸೆಂಬರ್ 16ರಂದು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಸುವರ್ಣಸೌಧದ ಮುಂದೆ ರಾಜ್ಯದ ಎಲ್ಲಾ ಪತ್ರ ಬರಹಗಾರರು ಅಸ್ತಿತ್ವದ ಉಳಿವಿಗಾಗಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಧಾರವಾಡ ಜಿಲ್ಲಾ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಟ್ರಸ್ಟ್ನ ಅಧ್ಯಕ್ಷರಾದ ಶಾಂತರಾಜ್ ಪೋಳ್ ಎಚ್ಚರಿಸಿದರು. ನಾವು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ದು ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕು. ನಾವು ಪತ್ರಬಾರರು ಒಂದು ಪತ್ರ ಬರ್ತೀವಿ. ನಮ್ಮ ಪತ್ರಬಾರಕ್ಕಿಂತ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ಹೋರಾಟ ಈಗ ನಾವು ಇವತ್ತು ಸಬರಸ್ಟ್ ಆಫೀಸ್ ಎಲ್ಲ ಬಂದ್ ಮಾಡೇವಿ. ಕೆಲವೊಬ್ರು ಏನೋ ಸ್ಲಾಟ್ ತೊಗೊಂಡಿರ್ತಾರೆ, ಡಾಕ್ಯುಮೆಂಟ್ ಮಾಡ್ತಾರೆ, ಅದಕ್ಕೆ ನಮ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾಳೆ ನಾಡ್ದಿಂದ ಸೋಮವಾರ ಮಂಗಳವಾರ ನಾವು ಪೂರಾ ರಾಜ್ಯಾದ್ಯಂತ ಬಂದ್ ಮಾಡ್ತಾ ಇದ್ದೀವಿ. ಚಳಿಗಾಲ ಅಧಿವೇಶನದಲ್ಲಿ 16 ತಾರೀಕಿಗೆ ಬೆಳಗ್ಗೆ 10 ಗಂಟೆಯಿಂದ ನಾವು ಮುಷ್ಕರನ್ನು ಮಾಡ್ತಾ ಇದ್ದೀವಿ. ಅವ್ರು 2-3 ದಿವಸ ಒಳಗೆ ಮಾಡದೇ ಇದ್ರೆ ಸರಿ, ಇಲ್ಲ ನಾವು ನ್ಯಾಯಾಲಯಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಬೆಳಗಾವಿಯಲ್ಲಿ ಸುಮಾರು ನಾವು 12,000 ಜನ ಇದ್ದೀವಿ. ಸುಮಾರು 6-8 ಜನ ನಾವು ಬೆಳಗಾವಿಯಲ್ಲಿ ಸೇರ್ತಾ ಇದ್ದೀವಿ. ಶಾಂತರಾಜ್ ಪೋಳ್, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಒಕ್ಕೂಟ, ಜಿಲ್ಲಾಧ್ಯಕ್ಷರು, ಧಾರವಾಡ ಜಿಲ್ಲೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಸಹ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು. ನೋಂದಣಿಯಾಗುವ ಎಲ್ಲ ದಸ್ತಾವೇಜುಗಳನ್ನು ಕಡ್ಡಾಯವಾಗಿ ಪತ್ರ ಬರಹಗಾರರ ಅಥವಾ ವಕೀಲ ಬಿಕ್ಕಲಂ ಕಡ್ಡಾಯಗೊಳಿಸಬೇಕು ಹಾಗೂ ಅನಧಿಕೃತ ವ್ಯಕ್ತಿಗಳನ್ನು ತಡೆಗಟ್ಟುವುದು ಮತ್ತು ಪತ್ರ ಬರಹಗಾರರಿಗೆ ಗುರುತಿನ ಚೀಟಿಯನ್ನು ನೀಡಬೇಕು ಎಂದರು. ರಾಜ್ಯ ಸರ್ಕಾರ ಡಿಜಿಟಲೀಕರಣ ಹೆಸರಿನಲ್ಲಿ ಕಾವೇರಿ 0.1, ಕಾವೇರಿ 0.2 ತಂತ್ರಾಂಶಗಳನ್ನು ಜಾರಿಗೆ ತಂದಿದೆ. ಇದೀಗ ಕಾವೇರಿ 0.3 ಅಪ್ಡೇಟ್ ಆಗುತ್ತಿದ್ದು ಮತ್ತು ಫೇಸ್ಲೆಸ್ ಹಾಗೂ ಪೇಪರ್ಲೆಸ್ ನೋಂದಣಿಗೆ ಮುಂದಾಗುತ್ತಿದ್ದು, ಇದರಿಂದಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗುವುದರ ಜೊತೆಗೆ ಪತ್ರ ಬರಹಗಾರರ ಕಾರ್ಯ ಸ್ಥಗಿತಗೊಳ್ಳುವಂತಾಗುತ್ತದೆ. ಈ ವೃತ್ತಿಯನ್ನು ಅವಲಂಬಿಸಿಕೊಂಡಿರುವ ಸಾವಿರಾರು ಪತ್ರ ಬರಹಗಾರರ ಗತಿ ಏನು ಎಂಬ ಚಿಂತೆ ಉದ್ಭವವಾಗಿದೆ ಎಂದು ಅಸಮಾಧಾನಗೊಂಡರು. ಈಗ ಕಂಪ್ಯೂಟರ್ ಡಿಜಿಟಲ್ ಆದಾಗಿಂದ ಸರ್ವರ್ ಪ್ರಾಬ್ಲಮ್ ಭಾಳ ಇದೆ. ಸರ್ವರ್ ಪ್ರಾಬ್ಲಮ್, ಒಂದು ಕಾಗದ ಆಗೋದು OTP ಕೇಳ್ತೀವಿ. ಒಂದು ಕಾಗದ ಆಗುವಾಗ ಆಧಾರ್ ಕಾರ್ಡಿಗೆ OTP, ಪ್ಯಾನ್ ಕಾರ್ಡಿಗೆ OTP, ಅದು ಸರ್ವರ್ ಸ್ಲೋ ಇದ್ದಾಗ OTPನೇ ಬರೋಲ್ಲ. ಅದು ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಒಂದು ಪ್ರಾಬ್ಲಮ್, ಸೆಕೆಂಡ್ ಪೇಮೆಂಟ್ ಓಕೆ ಆದಾಗ ಪೇಮೆಂಟ್ ಮಾಡುವಾಗೂ ಮತ್ತೆ OTP. ಹಾಗೆ ಪ್ರಾಬ್ಲಮ್, ಸರ್ವರ್ ಸ್ಲೋ ಅಂತೇಳಿ ಒಂದು ಕಾಗದ ಆಗಬೇಕಾದ್ರೆ ಒಂದು ದಿನ ಅಂದರೆ ಅಷ್ಟು ಕಾಗದ ಆಗೋದಿಲ್ಲ. ಅದು ಗೌರ್ಮೆಂಟಿಗೂ ಲಾಸು. ಅರ್ಜೆಂಟ್ ಒಬ್ಬರಿಗೆ ಲೋನ್ ಪ್ಲಜ್ ಮಾಡಿ ಒಂದು ಲೋನ್ ಅಮೌಂಟ್ ಬೇಕಾಗಿರುತ್ತೆ. ಅವ್ರಿಗೆ OTP ಸರ್ವರ್ ಇಲ್ಲ ಅಂತಂದಾಗ ಅವ್ರಿಗೆ ಅದು ಕಾಗದ ಆಗದೇ ಇದ್ದಾಗ ಅವ್ರಿಗೆ ಅವಶ್ಯಕತೆ ಬೀಳೋದೇ ಇಲ್ಲ. ಅವಶ್ಯಕತೆ ಇದ್ದಾಗ ಅದು ಡಾಕ್ಯುಮೆಂಟ್ ಆಗೋದಿಲ್ಲ. ಅದು ದೊಡ್ಡ ಮೇನ್ ಪ್ರಾಬ್ಲಮ್ ಇದೆ ಸಾರ್ವಜನಿಕರಿಗೆ, ಅದು ಆಗೋದೇ ಇಲ್ಲ. ಆದರೆ ಇನ್ನೊಂದು ರಿಕ್ವೆಸ್ಟ್, ಆಮೇಲೆ ಮತ್ತೆ ಇದು ಡಾಕ್ಯುಮೆಂಟ್ ಏನಿದಾವಲ್ಲ ಅದು ಎಲ್ಲ ಸರಿಯಾಗಿಯೇ ಆನ್ಲೈನ್ದಲ್ಲಿ ಹಾಕ್ತಾರೆ ಅನ್ನೋದು ಸುಳ್ಳು. ಯಾಕಂದರೆ ನಮ್ಮ ಅನುಭವದಿಂದ ನಾವು ಹೇಳ್ತೀವಿ, ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಅನ್ನೋದು ಒಂದೇ, ಬೇರೆ ಏನು ಉದ್ದೇಶ ಇಲ್ಲ. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ, ಸಚಿವರಿಗೂ ಮನವಿ ಸಲ್ಲಿಸಿದರೂ ಕೂಡ ಮನವಿಯನ್ನು ಕಡೆಗಣಿಸಿದ್ದಾರೆ. ಸರ್ಕಾರ ಪತ್ರ ಬರಹಗಾರರ ಹುದ್ದೆ ತೆಗೆಯುವುದಿಲ್ಲ ಎಂದು ಹೇಳುತ್ತಾ ಪರೋಕ್ಷವಾಗಿ ಪತ್ರ ಬರಹಗಾರರನ್ನು ಮೂಲೆಗುಂಪು ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಇನ್ನು ಬೆಳಗಾವಿಯಲ್ಲಿ 4-5 ಸಾವಿರ ಪತ್ರ ಬರಹಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದು, ಇಂದಿನಿಂದ ಹುಬ್ಬಳ್ಳಿ ನಗರದ ಮಿನಿ ವಿಧಾನಸೌಧದ ಎದುರು ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವಿನೋದ್ ಗೌಡ ಪಾಟೀಲ್, ಗುರುನಾಥ್ ಯಾವಗಲ್, ಗುರುನಾಥ್ ಯಾತಗೇರಿ, ರುಕ್ಮಿಣಿಬಾಯಿ ಛಲವಾದಿ ಉಪಸ್ಥಿತರಿದ್ದರು.